ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಾಸವಾಗಿದ್ದೀರಾ? ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಿದ್ದೀರಾ? ಹಾಗಾದರೆ ಈ ಸುದ್ದಿಯನ್ನು ನೀವು ನೋಡಲೇಬೇಕು. ಆಸ್ತಿ ತೆರಿಗೆಯನ್ನು ಪಾವತಿ ಮಾಡ್ತಾ ಇರುವಂಥವರಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಉರುಫ್ BBMP ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಏನದು? ಬನ್ನಿ ನೋಡ್ಕೊಂಡು ಬರೋಣ. ಆಸ್ತಿ ತೆರಿಗೆ ಪಾವತಿದಾರರಿಗೆ ಗುಡ್ ನ್ಯೂಸ್. ತೆರಿಗೆ ವಿನಾಯಿತಿ ನಿಯಮ ಜಾರಿಗೆ ಬಿಬಿಎಂಪಿ ಚಿಂತನೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರಿನಾದ್ಯಂತ ಟ್ಯಾಕ್ಸ್ ಡ್ರೈವ್ ಮಾಡ್ತಾ ಇದೆ. ಯಾರೆಲ್ಲ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಾರೋ ಅವರಿಗೆ ಡಿಮ್ಯಾಂಡ್ ನೋಟಿಸ್ ಕೊಟ್ಟು ತೆರಿಗೆ ಪಾವತಿಗೆ ಆದೇಶಿಸ್ತಾ ಇದೆ. ನೋಟಿಸ್ ನೀಡಿದ 15 ದಿನದ ಒಳಗಡೆ ತೆರಿಗೆ ಪಾವತಿ ಮಾಡದೇ ಇದ್ರೆ ಪ್ರಾಪರ್ಟಿ ಸೀಸ್ ಮಾಡೋದಾಗಿ ಬೆದರಿಕೆ ಹಾಕ್ತಿದೆ. 2016 ಮತ್ತು 17ನೇ ಸಾಲಿನಿಂದಲೂ ಆಸ್ತಿ ತೆರಿಗೆ ಪಾವತಿ ಮಾಡುವಂತೆ ಬಡ್ಡಿ ಹಾಗೂ ದಂಡ ಹಾಕಿ ಜನರಿಂದ ತೆರಿಗೆ ವಸೂಲಿ ಮಾಡ್ತಿದೆ. ಬಿಬಿಎಂಪಿ ನಡೆಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುಬಾರಿ ತೆರಿಗೆ ಕಟ್ಟಲ್ಲ ಅಂತ ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಬಿಬಿಎಂಪಿ ಹೊಸ ಚಿಂತನೆಯೊಂದನ್ನ ಮಾಡಿದೆ. 2020ರ ಕಾಯ್ದೆ ತಿದ್ದುಪಡಿ ಮಾಡಿ ಪೆನಾಲ್ಟಿ ಮತ್ತು ಇಂಟ್ರೆಸ್ಟ್ ಕಡಿಮೆ ಮಾಡಿ ವಿನಾಯಿತಿ ಕೊಡೋಕೆ ಮುಂದಾಗಿದೆ. ಈಗ ಕೊಟ್ಟಿರೋ ಡಿಮ್ಯಾಂಡ್ ನೋಟಿಸ್ಗೆ 50% ಹಣ ಪಾವತಿ ಮಾಡಲೇಬೇಕು. ಕಾಯ್ದೆ ಬದಲಾವಣೆ ಆದ್ರೆ ಕಟ್ಟಿರೋ ಹಣ ವಾಪಸ್ ಕೊಡ್ತೇವೆ ಅಂತಿದ್ದಾರೆ. ನಮಗೆ ಏನು ಡಿಮ್ಯಾಂಡ್ ನೋಟಿಸ್ ಕೊಟ್ಟಿದ್ದೇವೆ ಅದಕ್ಕೆ 50% ಕಟ್ಟಿ, ಸಪೋಸ್ ಅವರಿಗೆ ವ್ಯಾಜ್ಯ ಇದೆ, ಈ ಪೆನಾಲ್ಟಿ ತುಂಬ ದುಬಾರಿ ಆಯಿತು, ಡಬಲ್ ಆಯಿತು, 3 ಆಯಿತು, ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಏನಾದರೂ ಕಂಡು ಬಂದಲ್ಲಿ ಅವರು ಅಪೀಲ್ ಹಾಕಿ 50% ದುಡ್ಡು ಕಟ್ಟರೆ ಆ ಅಪೀಲ್ ಯಾರ್ಯಾರಿಗೆ ಇರುತ್ತೆ ಅವರಿಗೆ ನಾಳೆ ದಿವಸ ಸರ್ಕಾರ ಏನು ಚೇಂಜ್ ಮಾಡ್ತದೆ ರೂಲ್ ಅವರಿಗೆ ಕೂಡ ಅನ್ವಯ ಆಗ್ತದೆ. ಪಾಲಿಕೆಯ ಡಿಮ್ಯಾಂಡ್ ನೋಟಿಸ್ಗೆ ಜನ ತೆರಿಗೆ ಪಾವತಿ ಮಾಡದೇ ಇದ್ರೆ ಅಪೀಲ್ ಕೂಡ ಹೋಗಬಹುದು. ಅದು ಜನರ ನಿರ್ಧಾರಕ್ಕೆ ಬಿಟ್ಟಿತ್ತು. ಆದ್ರೆ ನೋಟಿಸ್ ಕೊಟ್ಟು ಹಣ ಪಾವತಿ ಮಾಡದೇ ಇದ್ರೆ ಸೀಸ್ ಮಾಡ್ತೇವೆ ಅಂತ ಪಾಲಿಕೆ ಹೇಳ್ತಿದೆ. ಸದ್ಯ ಉಪಮುಖ್ಯಮಂತ್ರಿಗಳ ಬಳಿ ಕಾಯ್ದೆ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ವಿನಾಯಿತಿ ಸಿಕ್ಕಿದ್ರೆ ಮುಂದಿನ ವರ್ಷದ ತೆರಿಗೆ ಪಾವತಿಗೆ ವಜಾ ಮಾಡೋದು ಅಥವಾ ಹಣ ವಾಪಸ್ ಕೊಡೋದು ನಿರ್ಧಾರ ಆಗಲಿದೆ. ಯಾರು ಪ್ರಾಪರ್ಟಿ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರಿಗೆ ನಾವೇನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ಅವರು ಡಿಮಾಂಡ್ ನೋಟಿಸ್ಗೆ ತಕ್ಕು ತುಂಬಬೇಕು. ಅವರಿಗೆ ಏನಾದರೂ ವ್ಯಾಜ್ಯ ಇದ್ದರೆ 50% ತುಂಬಿ ಅಪೀಲ್ ಹಾಕಬೇಕು. ಆ ಅಪೀಲ್ ಸೇವ್ಡ್ ಇರುತ್ತೆ. ಮುಂದೆ ಕಾನೂನಿನಲ್ಲಿ ಬದಲಾವಣೆ ಆದರೂ ಸಹ ಅದಕ್ಕೆ ತಕ್ಕು ಅವರಿಗೆ ಐದರ್ ನಾವು ಅಡ್ಜಸ್ಟ್ ಮಾಡ್ತೀವಿ, ಮುಂದಿನ ವರ್ಷಗಳಲ್ಲಿ ಅವರಿಗೆ ಅಡ್ಜಸ್ಟ್ ಮಾಡ್ತೀವಿ ಅಥವಾ ಹಣ ವಾಪಸ್ ಕೊಡಬೇಕಾಗುತ್ತೆ. ಆಸ್ತಿ ಮಾಲೀಕರು ಕಾಯ್ದೆ ಬದಲಾವಣೆಗೆ ಕಾಯ್ದೆ ಡಿಮ್ಯಾಂಡ್ ನೋಟಿಸ್ಗೆ ತೆರಿಗೆ ಪಾವತಿ ಮಾಡಿ ಅಂತ ಬಿಬಿಎಂಪಿ ಹೇಳ್ತಿದೆ. ಆಸ್ತಿ ಮಾಲೀಕರು ತೆರಿಗೆ ಕಟ್ತಾರಾ ಅಥವಾ ಕಾಯ್ದೆ ಬದಲಾವಣೆಗೆ ಕಾಯ್ತಾರಾ ಕಾದ್ ನೋಡ್ಬೇಕು. ಲೋಕೇಶ್ ಕುಡುಗಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.